ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ಕೂಡ ಹುಷಾರಾಗಿದ್ದೇನೆ. ಈ ವ್ಲಾಗನ್ನು ನಾನು ಹಿಂದಿನ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಂದರೆ ನಿನ್ನೆ ಸಂಜೆ ನಾನು ಚಪಾತಿಗೆ ಅಂತ ಹೇಳಿ ಹಿಟ್ಟನ್ನು ಕಲಿಸಿದ್ದೆ. ಇದೇ ಒಂದು ವಿಡಿಯೋದಲ್ಲಿ ನಾನು ನನ್ನ ಒಂದು ಚಪಾತಿ ಮೇಕರ್ದು ವಿಡಿಯೋನ ಕೂಡ ಶೂಟ್ ಮಾಡ್ಕೊಂಡಿದ್ದೇನೆ. ಅದರ ಒಂದು ಡಿಟೇಲ್ ವಿಡಿಯೋನ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೇನೆ. ಇಲ್ಲಿ ನಾನು ನಿಮಗೆ ಜಸ್ಟ್ ನನ್ನ ರುಟೀನನ್ನು ತೋರಿಸ್ತಾ ಇರುವಂಥದ್ದು. ಇದರಲ್ಲಿ ಒಂದು 2-3 ಟೈಪಿದು ವಿಡಿಯೋಸನ್ನು ಮಿಕ್ಸ್ ಮಾಡಿ ನಾನು ಹಾಕಿದ್ದೇನೆ. ಇಲ್ಲಿ ಬೆಳಿಗ್ಗೆದು ಟೀಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಒಂದು ಸ್ಕೂಲ್ ಇರುವಂತಹ ದಿನ. ಹಾಗೆ ಇವತ್ತು ಸ್ನ್ಯಾಕ್ಸಿಗೆ ಅಂತ ಹೇಳಿ ಸಿಯೋನ್ಗೆ ವಾಟರ್ಮೆಲನನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಏರ್ ಫ್ರೈರಲ್ಲಿ ಚಿಕನ್ ಹಾಕಲಿಕ್ಕೆ ಅಂತ ಹೇಳಿ ಬಂದಿದೆ. ಅಷ್ಟಾಗುವಾಗ ಕೇಳ್ತು ನನಗೆ ಹಾಲು ಉಕ್ಕಿ ಬರ್ತಾ ಇದೆ ಅಂತ ಹೇಳಿ. ಕರೆಕ್ಟ್ ಟೈಮಿಗೆ ಹೋಗಿ ನಾನು ಆಫ್ ಮಾಡಿದ್ದಕ್ಕೆ ಆಯಿತು. ಇಲ್ಲಾದರೆ ನನಗೆ ಡಬಲ್ ಕೆಲಸ ಇತ್ತು. ಈಗ ಏರ್ ಫ್ರೈರ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಒಂದು ವಿಡಿಯೋನ ಕೇಳ್ತಾ ಇದ್ರೆ, ಅಂದರೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್, ಏರ್ ಫ್ರೈರ್ ಒಳ್ಳೆಯದಾ ಅಂತ ಹೇಳಿ ಅದರದ್ದು ಕೂಡ ಒಂದು ಡಿಟೇಲ್ಡ್ ವಿಡಿಯೋನ ನಾನು ಮಾಡಿ ಹಾಕ್ತೇನೆ ಆಯ್ತಾನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ಅಥವಾ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನಂತೂ ಮರೀಲೇಬೇಡಿ. ಆಗ ಮಾತ್ರ ನಾನು ಹಾಕುವ ಎಲ್ಲ ವೀಡಿಯೋಸ್, ಶಾರ್ಟ್ಸ್ ಇದೆಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುವಂಥದ್ದು. ಹಾಗೆ ನಾನು ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇನೆ ಅದರದ್ದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಚೆಕ್ ಮಾಡಿ ನೀವು ತಗೊಳ್ಬೋದು. ನಾನಂದರೆ ಸಪ್ರೇಟ್ ಕೇಳುವವರಿಗೆ ಲಿಂಕನ್ನು ಕಳಿಸಲಿಕ್ಕೆ ನನಗೆ ಕಷ್ಟ ಆಗ್ತದೆ, ಮತ್ತು ಕೆಲವೊಮ್ಮೆ ಲಿಂಕ್ ಓಪನ್ ಆಗೋದಿಲ್ಲ ಕೂಡ. ಹಾಗಾಗಿ ಅದರಲ್ಲಿ ಮೆನ್ಷನ್ ಮಾಡಿರ್ತೇವೆ, ಅಲ್ಲಿಂದ ಚೆಕ್ ಮಾಡಿದರೆ ಆಯಿತು. ಇಲ್ಲಿ ನಾನು ಚಪಾತಿ ಮೇಕರಲ್ಲಿ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತುಂಬ ದಿನದಿಂದ ಸಿಯೋನ್ ಹತ್ರ ಕೂಡ ಹೇಳ್ತಾ ಇದ್ದೆ, ನಾನು ನಿನ್ನ ಫೇವ್ರೆಟ್ ಬ್ರೇಕ್ಫಾಸ್ಟನ್ನು ಮಾಡಿಕೊಡ್ತೇನೆ ಅಂತ ಹೇಳಿ. ಹಾಗೆ ಅವನಿಗೆ ಚಪಾತಿಯನ್ನು ಕೂಡ ಮಾಡಿಕೊಟ್ಟಿದ್ದೇನೆ. ಚಪಾತಿ ಮಾಡುವಾಗ ಸಿಯೋನ್ ಎದ್ದಿದ್ದ. ಡೇಲನ್ ನೆನ್ನೆ ನೈಟ್ ಕರೆಕ್ಟಾಗಿ ಮಲಗಿರಲಿಲ್ಲ, ಹಾಗೆ ಅವನು ಗಟ್ಟಿ ನಿದ್ದೆಯಲ್ಲಿದ್ದಾನೆ. ಬಟ್ ಬೇಬಿ ಎದ್ದಿದೆ, ಅಂದರೆ ನನ್ನ 3rd ಬೇಬಿ ಇದ್ದಾನಲ್ಲ, ಅವನು ಎದ್ದಿದ್ದಾನೆ. ಹಾಗೆ ಅವನು ಕೂಗ್ತಾ ಇರುವಂಥದ್ದು ನನಗೆ ಕೇಳ್ತಾ ಇತ್ತು. ಹಸ್ಬೆಂಡ್ ಅವನನ್ನು. ಬಟ್ ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳು ಚಿಕ್ಕ ಮಗುವಾಗಿರೋದ್ರಿಂದ ನಾನೇ ಅವನ ಫುಡ್ ಅಲ್ವಾ, ಹಾಗೆ ಹಸಿವಾಗ್ತಾ ಇತ್ತು ಜೋರು. ಅದಕ್ಕೆ ನಾನು ಈ ಒಂದು ಮಿಷಿನನ್ನು ಆಫ್ ಮಾಡಿ ಇಟ್ಟಿದ್ದೇನೆ. ಅದು ಹೀಟ್ ಆಗ್ತಾನೆ ಇರ್ತದಲ್ಲ, ಹಾಗೆ ಅದನ್ನು ಆಫ್ ಮಾಡಿ ಇಟ್ಟು ನನ್ನ ನೋಡಿದ ಕೂಡಲೇ, ನನ್ನ ಒಂದು ಸ್ವರ ಕೇಳಿದ ಕೂಡಲೇ ಮಗು ಸ್ಮೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನನ್ನ ಫುಡ್ ನನ್ನ ಕೌ ಹತ್ತಿರ ಬಂದಿದೆ ಅಂತ ಹೇಳಿ. ನಮಗೆ ಆದರೆ ಬೇರೆ ಏನಾದರೂ ತೆಗೆದು ತಿನ್ಬೋದು, ಹೇಳ್ಬೋದು. ಬಟ್ ಇವನಿಗೆ ನಾನು ಒಬ್ಬಳೇ ಇರುವಂಥದ್ದಲ್ವ ಫುಡ್ ಅಂತ ಹೇಳಿ. ಹಾಗೆ ಮಗುವಿಗೆ ಫೀಡ್ ಮಾಡಿ ಸಿಯೋನ್ ಕೂಡ ಸ್ಕೂಲಿಗೆ ಹೋದ. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಮದರ್ಸಿಗೆ, ಹೌಸ್ ವೈಫ್ಸಿಗೆ ಯೂಸ್ ಆಗುವಂತಹ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುವಂತಹ ಒಂದು ಬೆಸ್ಟ್ ಪ್ರಾಡಕ್ಟನ್ನು ತೋರಿಸ್ಲಿಕ್ಕಿದ್ದೇನೆ. ಅದೇ ಅಗಾರೋದ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಹೇಳಿ. ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಡಿಟ್ಯಾಚಬಲ್ ಹೆಡ್ಸನ್ನು ಕೊಟ್ಟಿದ್ದಾರೆ. ಯಾವುದು ಬೇಕಾದನ್ನು ನಾವು ಹಾಕಿ ಇದನ್ನು ಯೂಸ್ ಮಾಡ್ಬೋದು. ಇದರ ಈ ಒಂದು ಡೀಟೇಲ್ಸನ್ನು ನಾನು ಶೇರ್ ಮಾಡ್ತೇನೆ. ಇದು ನಮಗೆ ಕಿಟ್ಟಲ್ಲಿ ಸಿಗುವಂತಹ ಒಂದು ಎಲ್ಲ ರೀತಿಯಾದಂತಹ ಒಂದು ಅಟ್ಯಾಚ್ಮೆಂಟ್ಸ್. ಇದರ ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ, ಇದು ಕಾರ್ಡ್ಲೆಸ್. ಎಲ್ಲ ಕಡೆ ನಿಮಗೆ ವಯರನ್ನು ಎಳ್ಕೊಂಡು ಹೋಗಬೇಕಂತ ಇಲ್ಲ, ಎಲ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಹಾಗೂ ಇದನ್ನೊಂದು 3 to 4 hours ನೀವು ಚಾರ್ಜ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ 90 minutesವರೆಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರಲ್ಲಿ ನಿಮಗೆ 2 ರೀತಿಯ ಒಂದು ಸ್ಪೀಡ್ ಮೋಡ್ ನಿಮಗೆ ಸಿಗ್ತದೆ. ಒಂದು 250 RPM ಲೋ ಲೆವೆಲಲ್ಲಿ, ಇನ್ನೊಂದು ಹೈ ಲೆವೆಲಲ್ಲಿ 350 RPM ಅಲ್ಲಿ ಸಿಗುವಂಥದ್ದು. ಈ ರೀತಿ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲಿಂದ ನೀವು ಚಾರ್ಜನ್ನು ಮಾಡ್ಕೊಳ್ಬೋದು. ಇಲ್ಲಿ ಒಂದು ಬಟನನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ ಕೂಡಲೇ ಹೈ ಲೆವೆಲಲ್ಲಿ ಅದು ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೊಮ್ಮೆ ಪ್ರೆಸ್ ಮಾಡುವಾಗ ಅದು ಲೋ ಲೆವೆಲ್ ಸ್ಪೀಡಿಗೆ ಬರುವಂಥದ್ದು. ಸೊ ಇದು ಅದರ ಒಂದು ಮೇನ್ ಹೆಡ್ ಬರುವಂಥದ್ದು. ಇನ್ನೊಂದು ಈ ರೀತಿ ವೆಲ್ಕ್ರೋ ಇರುವಂಥ ಹೆಡ್ಡನ್ನು ಕೊಟ್ಟಿದ್ದಾರೆ. ಈ ವೆಲ್ಕ್ರೋಗೆ ಬೇರೆ ಬೇರೆ ರೀತಿಯಾದಂತಹ ಅಟ್ಯಾಚ್ಮೆಂಟ್ಸ್ ಇದೆ. ಇದು ಸ್ಪಂಜ್, ಮಿರರ್ಸ್ ಮತ್ತು ಗ್ಲಾಸ್ ವಾಲ್ಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ. ಇದು ಕೂಡ ಸಾಫ್ಟ್ ಆಗಿದೆ, ಯಾಕೆಂದರೆ ಮಿರರ್ಸ್ ಮತ್ತು ಕಾರ್ ನಿಮಗೆ ವಾಶ್ ಮಾಡಲಿಕ್ಕಿದ್ರೆ, ಕಾರಿದು ವಿಂಡ್ಶೀಲ್ಡ್ ಎಲ್ಲ ವಾಶ್ ಮಾಡೋದಾದರೆ ಈ ರೀತಿಯ ಒಂದು ಡಿಟ್ಯಾಚಬಲ್ ಹೆಡ್ಡನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ಈ ರೀತಿ ಫೈಬರ್, ಇದು ನಾವು ಸ್ಕ್ರಬ್ಬರ್ ಯೂಸ್ ಮಾಡ್ತೇವಲ್ಲ ಆ ರೀತಿ ಒಂದು ಫೈಬರ್ ಸ್ಕ್ರಬ್ಬರ್ ಬರ್ತದೆ. ಇನ್ನೊಂದು ಮೈಕ್ರೋ ಫೈಬರ್ ಕ್ಲೋತ್ ಇದು ಬರ್ತದೆ ಅಲ್ವಾ, ಸೊ ಅಂಥ ಒಂದು. ಇನ್ನೊಂದು ಉಲ್ಲನ್ ಇದು ಟೈಪ್, ಇದೊಂದು ಸಾಫ್ಟ್ ಸ್ಪಂಜ್ ರೀತಿಯಲ್ಲಿರುವಂಥ ಒಂದು ಸ್ಕ್ರಬ್ಬರ್ ಕೂಡ ಬರ್ತದೆ. ಇದಿಷ್ಟು ಈ ಒಂದು ವೆಲ್ಕ್ರೋ ಟೈಪಲ್ಲಿರುವಂತಹ ಇದಕ್ಕೆ ಇರುವಂತಹ ಅಟ್ಯಾಚ್ಮೆಂಟ್ಸ್. ಇದರೊಟ್ಟಿಗೆ ಒಂದು ಲಾರ್ಜ್ ಬ್ರಿಸಲ್ ಬ್ರಷ್, ಇನ್ನೊಂದು ಸ್ಮಾಲ್ ಬ್ರಿಸಲ್ ಇದು, ಇನ್ನೊಂದು ಪಾಯಿಂಟೆಡ್ ಬ್ರಿಸಲ್ ಇದು. ಈ ಒಂದು ಮೂಲೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಯೂಸ್ ಮಾಡುವಂಥ ಒಂದು ಬ್ರಿಸಲ್ ಇದು ಬ್ರಷ್ ಕೊಡ್ತಾರೆ. ಮತ್ತು ಇದನ್ನು ಚಾರ್ಜ್ ಮಾಡಲಿಕ್ಕೆ ಅಂತ ಹೇಳಿ ಒಂದು USB ಕೇಬಲ್ ರೀತಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಒಂದು
ವಾಲಿಗೆ ಮೌಂಟ್ ಮಾಡಲಿಕ್ಕೆ ಅಂತೇಳಿ ಒಂದು ಹುಕ್ಕನ್ನು ಕೂಡ ಕೊಟ್ಟಿದ್ದಾರೆ, ಅದೆಸ್ಯೋ ಇದು. ಮತ್ತು ಇದು ಅದರ ಒಂದು ಲೆಂಗ್ತನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಅಂದರೆ ನೀವು ಹೈಟಿಂದ ಹಿಡಿದು ಅದನ್ನು ಕೆಲಸ ಮಾಡಲಿಕ್ಕೆ ಬಗ್ಗಿನೇ ನೀವು ಅದನ್ನು ಯೂಸ್ ಮಾಡಬೇಕಂತ ಇಲ್ಲ, ಈ ರೀತಿ ಎಕ್ಸ್ಟೆನ್ಷನನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಈಗ ನಾನು ನಿಮಗೆ ಫಸ್ಟಿಗೆ ಇದನ್ನು ಒಮ್ಮೆ ಜಸ್ಟ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಈ ರೀತಿಯಲ್ಲಿ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಕೊಟ್ಟರೆ ಅದು ಅಲ್ಲೇ ಲಾಕ್ ಆಗ್ತದೆ ಮತ್ತು ಈ ರೀತಿಯಲ್ಲಿ ಸ್ಪಿನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮಗೆ ಇದರಿಂದ ಒಂದು ಎಷ್ಟು ಕೆಲಸ ಈಸಿ ಆಗ್ತದೆ ಅಂತ ಹೇಳಿದರೆ, ಸ್ಪೆಷಲಿ ನಮ್ಮ ಮನೆಯ ಬಾತ್ರೂಮ್ ಇದು ಟೈಲ್ ಏನಿದೆ ಅದು ಜಾರಬಾರ್ದು ಅಂತ ಹೇಳಿ ಟೆಕ್ಸ್ಚರ್ಡ್ ಟೈಲ್ಸ್ ಇರ್ತದಲ್ಲ, ಆ ರೀತಿ ಒಂದು ಟೈಲ್ಸ್. ಹಾಗಾಗಿ ಅದರಲ್ಲಿ ನಮ್ಮ ಮಕ್ಕಳು ಮಣ್ಣೆಲ್ಲ ಮೆಟ್ಟಿ ಬಂದು ಬಾತ್ರೂಮಿಗೆ ಬಂದ ಕೂಡಲೇ ಕಾಲು ಚಂಡಿ ಆದರೆ ಮಣ್ಣೆಲ್ಲ ಅದರಲ್ಲೇ ಉಳಿತದೆ. ಹಾಗೆ ನಾನು ನನ್ನ ಹೌಸ್ ಹೆಲ್ಪ್ ಹತ್ರ ಕೂಡ ಹೇಳ್ತಿದ್ದೆ, ಆ ಒಂದು ಏರಿಯಾನ ಮಾತ್ರ ನೀವು ಚಿಕ್ಕ ಬ್ರಷಿಂದ ಉಜ್ಜಿ ತೊಳೆಯಿರಿ ಅಂತ ಹೇಳಿ, ಯಾಕೆಂದರೆ ಕಷ್ಟ ಆಗ್ತದೆ ನನಗೆ ಬಗ್ಗಿ ಕ್ಲೀನ್ ಮಾಡಲಿಕ್ಕೆ. ಇದಂತೂ ಒಂದು ಲೈಫ್ ಸೇವರ್ ರೀತಿಯಲ್ಲೇ ನನಗೆ ಯೂಸ್ ಆಗ್ತದೆ, ಯಾಕೆಂದರೆ ನನಗೆ ಈಗ ಬಗ್ಗಿ ಕೂತ್ಕೊಂಡೆಲ್ಲ ಕೆಲಸ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಹಾಗಾಗಿ ಮತ್ತು ಇದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇರೋದ್ರಿಂದ ಇದು ಬೆಸ್ಟ್ ಪ್ರಾಡಕ್ಟ್. ಹಾಗಾಗಿ ನಾನು ನಿಮಗೆ ರಿವ್ಯೂವನ್ನು ಕೂಡ ಕೊಡ್ತಾ ಇದ್ದೇನೆ. ಫಸ್ಟಿಗೆ ನಾನಿಲ್ಲಿ ನಮ್ಮ ಒಂದು ಸಿಂಕ್ ಏರಿಯಾದಲ್ಲಿರುವಂತಹ ಮಿರರನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಎಫರ್ಟ್ಲೆಸ್ಲಿ ಕ್ಲೀನ್ ಮಾಡ್ಬೋದು ನೋಡ್ಬೋದು ನೀವು. ಹಾಗೂ ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಲೈನ್ಸ್ ಆಗಿರ್ಬೋದು ಅಥವಾ ಸ್ಕ್ರ್ಯಾಚಸ್ ಆಗಿರ್ಬೋದು ಏನು ಕೂಡ ಬೀಳೋದಿಲ್ಲ. ಈಗ ಎಲ್ಲ ಕ್ಲೀನ್ ಮಾಡಿ ಆದ ನಂತರ ಅದರ ರಿಸಲ್ಟನ್ನು ನೀವು ನೋಡ್ಬೋದು, ಸ್ಪಾಟ್ಲೆಸ್ ಮಿರರ್ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಇದು ಕೈಯಲ್ಲಿ ಉಜ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಬೇಕು, ಬಟ್ ಈ ರೀತಿಯಲ್ಲಿ ನಾವೊಂದು ಸ್ಪಿನ್ನರನ್ನು ಯೂಸ್ ಮಾಡೋದ್ರಿಂದ ಹೀಗೆ ಸ್ಪಿನ್ ಆಗ್ತಾ ಇರುವಾಗ ಪ್ರಾಪರಾಗಿ ಕ್ಲೀನ್ ಕೂಡ ಆಗ್ತದೆ. ಹಾಗೆ ನಾನಿಲ್ಲಿ ಇನ್ನೊಂದು ಕೆಳಗಿನ ಸಿಂಕ್ ಏರಿಯಾ ಮತ್ತು ಈ ಒಂದು ಅರೌಂಡ್ ಇರುವಂತಹ ಏರಿಯಾನ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಲಿಕ್ವಿಡನ್ನು ಹಾಕ್ಕೊಂಡಿದ್ದೇನೆ. ಇನ್ನು ನಾನು ಫಸ್ಟಿಗೆ ಇಲ್ಲಿ ಈ ಒಂದು ಲಾರ್ಜ್ ಬ್ರಿಸಲ್ ಬ್ರಷ್ ಏನಿದೆ ಆ ಒಂದು ಅಟ್ಯಾಚ್ಮೆಂಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಸಿಂಕಿನ ಒಳಗೆ ಕ್ಲೀನ್ ಮಾಡಲಿಕ್ಕೆ ನಾನು ಇದರ ಒಂದು ಡಿಟ್ಯಾಚ್ ಮಾಡಿ ಡ್ರಿಸಲ್ ಇದ್ದಿದೆ ಅಲ್ವಾ, ಸೊ ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೇನೆ. ಇದರಿಂದ ಕರೆಕ್ಟಾಗಿ ನಮಗೆ ಮೂಲೆ ಎಲ್ಲ ಕ್ಲೀನ್ ಆಗ್ತದೆ, ಎಲ್ಲಿ ಕೂಡ ಸ್ವಲ್ಪ ಕೂಡ ಉಳಿಯೋದಿಲ್ಲ. ಮೊದಲಿನ ಬ್ರಷೇ ರೀಚ್ ಆಗ್ತದೆ, ಬಟ್ ಸ್ಟಿಲ್ ಈ ಒಂದು ಟ್ಯಾಪ್ ಸೈಡಲ್ಲಿ ಎಲ್ಲ ಹಾಕಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗಾಗಿ ಈ ಒಂದು ಪಾಯಿಂಟೆಡ್ ಬ್ರಿಸಲ್ ಬ್ರಷ್ ಏನಿದೆ ಇದರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ. ತುಂಬ ದಿನದ್ದು ಈ ಪಾಚಿ ರೀತಿಯಲ್ಲೆಲ್ಲ ಉಳಿದಿದೆ. ಇದು ಸಿಂಕ್ ತುಂಬ ಯೂಸ್ ಆಗ್ತದೆ, ಯಾಕಂತ ಹೇಳಿದರೆ ಇದು ನಮ್ಮ ಒಂದು ಕಾಮನ್ ವಾಶ್ರೂಮ್ ಏರಿಯಾದಲ್ಲಿರುವ ಸಿಂಕ್ ಆಗಿರೋದ್ರಿಂದ ತುಂಬಾ ಯೂಸ್ ಆಗ್ತದೆ. ಹಾಗಾಗಿ ಇದರಲ್ಲಿ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಸಾಕಾಗೋದು. ನೆಕ್ಸ್ಟ್ ಇದಕ್ಕೆ ನಾನು ಸ್ಮಾಲ್ ಬ್ರಿಸಲ್ಲಿದ್ದು ಹೆಡನ್ನು ಅಟ್ಯಾಚ್ ಮಾಡಿ ಕೊಟ್ಟಿದ್ದೇನೆ. ಇದರಿಂದ ಸಿಂಕಿನ ಒಳಭಾಗದಲ್ಲಿ ಫುಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಕಾರ್ನರ್ಸನ್ನು ನಾನು ಆಲ್ರೆಡಿ ಕ್ಲೀನ್ ಮಾಡಿದ್ದೆ, ಸ್ಟಿಲ್ ಇದರಲ್ಲಿ ಒಮ್ಮೆ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೂ ಆ ಒಂದು ನೀರು ಹೋಗುವಂಥ ಡ್ರೈನ್ ಏರಿಯಾ ಏನಿದೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಇರುವಂಥ ಒಂದು ಸೈಜಿನ ಒಂದು ಕಾಂಬೋ ಇದು. ಇದು ಮಾತ್ರ ತುಂಬ ಚೆನ್ನಾಗಿದೆ ಆಯಿತಾ. ನಿಮಗೆ ಯಾರಿಗಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಪರ್ಚೇಸ್ ಮಾಡಲಿಕ್ಕೆ ಇರುವಂಥದ್ದು. ಚೆನ್ನಾಗಿದೆ. ಅಗಾರೋದ ಎಲ್ಲ ಪ್ರಾಡಕ್ಟ್ಸ್ ಕೂಡ ಒಳ್ಳೆಯದಿದೆ. ನೀವು ಈಗಾಗಲೇ ಆಲ್ರೆಡಿ ತುಂಬ ಕಡೆ ಕೇಳಿರ್ಬೋದು ಅಗಾರೋ ಅಂತ ಹೇಳಿ, ಒಳ್ಳೆ ಕಂಪನಿ ಕೂಡ. ನನ್ನ ಹತ್ರ ಆಲ್ರೆಡಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಇದರದ್ದು. ಈಗ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ. ಫುಲ್ಲಿ ಒಂದು ವಾಶ್ ಬೇಸಿನ್ ಏರಿಯಾ ಫುಲ್. ನೆಕ್ಸ್ಟ್ ಹತ್ತದೆಲ್ಲ ಅಡುಗೆ ಆಗಿತ್ತು, ಹಾಗೆ ಇದನ್ನು ಒಮ್ಮೆ ಚೆಕ್ ಮಾಡುವ ಅಂತ ಹೇಳಿ ನಾನು ಆ ಒಂದು ಫೈಬರ್ ಬ್ರಷ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ಈ ಒಂದು ಗ್ಯಾಸ್ ಸ್ಟೌವನ್ನು ಕ್ಲೀನ್ ಮಾಡುವ ಅಂತ ಹೇಳಿ. ಎಣ್ಣೆ ಜಿಡ್ಡೆಲ್ಲ ತುಂಬ ಇತ್ತಲ್ಲ, ಹಾಗೆ ಈಗಷ್ಟೇ ಸಾರನ್ನು ಮಾಡಿದ್ರು ಅವರು, ಹಾಗೆ ಅದನ್ನು ಕೂಡ ಒಂದು ರೌಂಡು ಕ್ಲೀನ್ ಮಾಡುವ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದಂತೂ ಬೆಸ್ಟ್, ಯಾಕೆಂತ ಹೇಳಿದರೆ ಉಜ್ಜುತ್ತಾ ಕೂತ್ಕೊಳ್ಳೋದಕ್ಕಿಂತ ಆಟೋಮೆಟಿಕ್ಕಾಗಿ ನಾವು ಮೇಲೆ ಹಿಡ್ಕೊಂಡ್ರೆ ಆಯಿತು, ಚೆಂದ ಮಾಡಿ ಕ್ಲೀನ್ ಮಾಡ್ತದೆ. ಮತ್ತು ಇದರ ಒಂದು ಹೆಡ್ಸ್ ಏನಿದೆ ನೋಡಿ ಡಿಟ್ಯಾಚ್ ಮಾಡುವಂಥದ್ದು, ಅದು ಮಾತ್ರ ವಾಷೇಬಲ್. ಮಿಷಿನನ್ನು ನಿಮಗೆ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಿಷಿನಿಗೆ ನೀವು ನೀರು ಹೋಗೋದ ರೀತಿಯಲ್ಲಿ ನೋಡಿಕೊಳ್ಬೇಕು. ತಣ್ಣೀರು ಬಟ್ಟೆಯಿಂದ ಚೆಂದ ಮಾಡಿ ಒರೆಸಿದ ನಂತರ ಅಂತೂ ಗ್ಯಾಸ್ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣ್ತಾ ಇದೆ. ತುಂಬ ಕ್ಲೀನ್ ಆಯಿತು. ಅತ್ತೆಗೂ ಕೂಡ ಖುಷಿ ಆಯಿತು. ಅವರು ಕೂಡ ನೋಡ್ತಾನೆ ಇದ್ದರು ಇದೆಂಥ ವಸ್ತು ಅಂತ ಹೇಳಿ, ಯಾಕೆಂದರೆ ಫಸ್ಟ್ ನೋಡೋದಲ್ಲ ಅವರು ಸಹ, ಹಾಗೆ ಕ್ಲೀನ್ ಮಾಡುವಾಗ ನೋಡ್ತಾನೆ ಇದ್ದರು. ಚೆನ್ನಾಗಿತ್ತು. ಹಾಗೆ ಹಿಂದೆ ಎಲ್ಲ ಸ್ಪ್ಲ್ಯಾಟರ್ ಇರ್ತದಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಮೈಕ್ರೋ ಫೈಬರ್ ಕ್ಲೋತಿದ್ದು ಅಟ್ಯಾಚ್ಮೆಂಟನ್ನು ಹಾಕಿ ಚೆಂದ ಮಾಡಿ ಎಲ್ಲ ಸೈಡ್ ಕೂಡ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಎಲ್ಲ ಕಡೆ ಯೂಸ್ ಆದ ನಂತರ ಮೇಯ್ನಾಗಿ ನಾನು ಯೂಸ್ ಮಾಡುವಂಥದ್ದು ಬಾತ್ರೂಮಲ್ಲಿ ನಿಂತು ನನಗೆ ಮಾಡಲಿಕ್ಕೆ ಆಗಬೇಕು ಅಂತ ಹೇಳಿ ಅದನ್ನು ಚೆಕ್ ಮಾಡುವ ಅಂತ ಹೇಳಿ ಬಂದೆ. ಬಾತ್ರೂಮಲ್ಲಿ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ. ಇದಕ್ಕೆ ನಾನು ಆ ಒಂದು ಅವ್ರು ಕೊಟ್ಟಿರುವಂತಹ ಎಕ್ಸ್ಟೆನ್ಷನನ್ನು
ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ಹೀಗೆ ನಿಂತ್ಕೊಂಡೇ ಸ್ಕ್ರಬ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ನಾನು ಜಸ್ಟ್ ಟ್ರೈ ಮಾಡು ಅಂತ ಹೇಳಿ ಟ್ರೈ ಮಾಡಿ ನೋಡ್ತಾ ಇದ್ದೇನೆ. ಎಲ್ಲದೂ ಕೂಡ ಹಳೆಯದು ಕಲೆ, ಅವರು ಅಂದರೆ ಕೆಲಸ ಮಾಡುವಾಗ ಸ್ವಲ್ಪ ಎಲ್ಲ ಗ್ರೌಟಿದು ಬಿದ್ದದ್ದು ಅದು ಇದೆಲ್ಲ ಉಂಟು, ಅದು ಕೂಡ ಕ್ಲೀನ್ ಆಗ್ತಾ ಉಂಟು. ಎಲ್ಲದೂ ಪರ್ಫೆಕ್ಟಾಗಿ ಕ್ಲೀನಾಗಿದೆ. ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡುವಾಗಲೇ. ಏನೋ ಒಂದು ಹೊಸ ವಸ್ತು ಅಂತ ಹೇಳುವಾಗ ನಮಗೇ ಒಂದು ಖುಷಿಯಲ್ಲ, ಹಾಗೆ ಎಲ್ಲದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಇದೆ. ಪಾಯಿಂಟೆಡ್ ಬ್ರಿಸಲ್ ಬ್ರಷನ್ನು ಯೂಸ್ ಮಾಡಿ ನಮಗೆ ಮೂಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಬಾತ್ರೂಮಲ್ಲಿ ಸಹ. ಹಾಗೆ ಇದರಲ್ಲಿ ಒಂದು 90 ಮಿನಿಟ್ಸ್ ಯೂಸ್ ಮಾಡಲಿಕ್ಕೆ ಆಗೋದ್ರಿಂದ ನಮಗೆ ಸಾಧಾರಣಕ್ಕೆ ಬೇಕಾಯ್ತದೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ಈ ರೀತಿಯ ಒಂದು ಡಿಟ್ಯಾಚ್ ಮಾಡಿರುವಂತಹ ಹೆಡ್ಸ್ ಏನಿದೆ ಅದನ್ನು ಮಾತ್ರ ವಾಶ್ ಮಾಡಲಿಕ್ಕೆ ಆಗುವಂಥ ಮೇನ್ ಮೆಷಿನನ್ನು ನಾವು ಯಾವಾಗಲೂ ಡ್ರೈ ಆಗಿ ಇಟ್ಕೊಳ್ಬೇಕು. ಹಾಗೆ ಈ ಒಂದು ಅಗಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನಿಮ್ಗೆ ಯಾರಿಗಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಧೈರ್ಯವಾಗಿ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ. ಇದು ನಾನು ಈ ಕ್ಲಿಪ್ ಆ್ಯಕ್ಚುಲಿ ತಗೊಂಡಿರುವಂಥದ್ದು ನಾನು ಪ್ರೆಗ್ನೆಂಟ್ ಇರುವಾಗ, ಒಂದು ಡೆಲಿವರಿಗೆ 1 ವೀಕ್ ಇರುವಾಗ ನಾನು ಹಸ್ಬೆಂಡ್ ಹತ್ರ ಹೇಳಿದ್ದೆ, ಒಮ್ಮೆ ನನಗೆ ಹಳೆ ಮನೆ ಹತ್ರ ಹೋಗಿ ಬರಬೇಕು, ಯಾಕಂದರೆ ಸದ್ಯಕ್ಕೆ ಇನ್ನೂ ಮತ್ತೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿ. ಈ ವಾರ ಆಗಿ ನೆಕ್ಸ್ಟ್ ವಾರದಲ್ಲಿ ನನಗೆ ಡೆಲಿವರಿ ಆದಂಥದ್ದು. ಹಾಗೆ ಈ ಕ್ಲಿಪ್ ತಗೊಂಡು ಇಟ್ಕೊಂಡಿದ್ದೆ. ತುಂಬ ಸಲ ಅಂದ್ಕೊಂಡೆ ನಾನು ಡಿಲೀಟ್ ಮಾಡಬೇಕು ಅಂತ ಹೇಳಿ, ಸ್ಪೇಸ್ ಇರಲಿಲ್ಲ ಮೊಬೈಲಲ್ಲಿ. ಹಾಗಾಗಿ ಸ್ಟೋರೇಜ್ ಫುಲ್ ಆಗ್ತಾ ಉಂಟಲ್ಲ ಡಿಲೀಟ್ ಮಾಡುವ ಅಂತ ಹೇಳಿ, ಬಟ್ ಚೆನ್ನಾಗಿತ್ತು, ಒಂದು ರೌಂಡ್ ಹೋಗಿ ಬಂದ ಮೆಮೊರಿ ಅಂತ ಹೇಳಿ ಹಾಗೇ ಇಟ್ಕೊಂಡಿದ್ದೇನೆ. ನಾನು, ಅತ್ತೆ, ಹಸ್ಬೆಂಡ್, ಮಕ್ಕಳು ಅಂತ ಹೇಳಿದರೆ ಸಿಯೋನ್ ಬರಲಿಲ್ಲ, ಮಾವನೊಟ್ಟಿಗೆ ಮನೇಲಿದ್ದಾನೆ. ಚಿಕ್ಕವ ಮತ್ತು ನಾನು, ನಾಯಿ, ಇಷ್ಟು ಜನ ಬಂದಂಥದ್ದು. ನಮ್ಮ ನಾಯಿ ಅಂತೂ ಹಿಂದೆನೇ ಓಡಿ ಬರೋದು ಅಂದರೆ ತುಂಬ ಇಷ್ಟ. ಅವ್ನು ಡೈಲಿ ಬರ್ತಾನೆ ಇಲ್ಲಿಗೆ. ಇದೇ ನಮ್ಮ ಹಳೆ ಮನೆ, ಮುಂಚೆ ನಾವಿದ್ದ ಮನೆ. ಈಗ ಇಲ್ಲಿ ಒಂದು ಫ್ಯಾಮಿಲಿ ಇದ್ದಾರೆ ತೋಟ ಎಲ್ಲ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ, ಬಟ್ ಇಲ್ಲಿಗೆ ನಾವು ಆಗಾಗ ವಿಸಿಟ್ ಮಾಡ್ತಾ ಇರ್ತೇವೆ. ಹಾಗೆ ನನ್ನ ಹೊಸ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರಲಿಕ್ಕಿಲ್ಲ ನಾವು ಹಳೆ ಮನೆಯಲ್ಲಿದ್ವಿ ಅಂತೆಲ್ಲ ಹೇಳಿ. ಸೊ ಇದು ನಮ್ಮ ಮನೆ ಆಗಿತ್ತು. ಸುತ್ತ ತೋಟ, 4 ಕಡೆಯಿಂದ ತೋಟ, ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ಇರುವಂಥದ್ದು ಇದು. ಹಾಗಾಗಿ ನಮ್ಮ ಸುತ್ತ ಇದ್ದಂಥದ್ದು ಕಾಡೆ, ಹತ್ತಿರ ಮನೆಯೆಲ್ಲ ಏನು ಕೂಡ ಇರಲಿಲ್ಲ. ಸೊ ಈ ಒಂದು ತೋಟದ ಮಧ್ಯದಲ್ಲಿ ನಾವಿದ್ದಂಥದ್ದು. ಇಲ್ಲಿ ನಾವು ವಿಸಿಟ್ ಮಾಡುವಾಗ ಇಲ್ಲಿ ನಮಗೆ ಅಂದರೆ ಕೆಲವೊಂದು ಹಾರ್ವೆಸ್ಟಿಗೆ ಇದ್ದಂಥ ತರಕಾರಿಗಳು ಮತ್ತು ನಿಂಬೆ, ಸ್ಪೆಷಲಿ ನಾನಂತೂ ಫುಡ್ ಜೊತೆ ಡೈಲಿ ನಿಂಬೆ ಜ್ಯೂಸನ್ನು ತಗೊಳ್ತಾ ಇದ್ದದ್ರಿಂದ ನಿಂಬೆ ಎಷ್ಟಿದ್ರೂ ಕೂಡ ಬೇಕಾಗ್ತಾಯಿತ್ತು. ಹಾಗೆ ನಿಂಬೆಯನ್ನು ತಗೊಳ್ಳುವ ಅಂತ ಹೇಳಿ ಒಂದು ಅಲ್ಯೂಮಿನಿಯಂ ಇದು ಚೊಂಬಿತ್ತು, ಅದರಲ್ಲಿ ಫುಲ್ ನಿಂಬೆಯನ್ನು ತಗೊಂಡಿದ್ದೇನೆ. ಆಲ್ಮೋಸ್ಟ್ ನಾನು ಡೆಲಿವರ್ ಆಗಲಿಕ್ಕಿದ್ದಂಥ ಒಂದು ವೀಕಲ್ಲಿ ಇದನ್ನು ಶೂಟ್ ಮಾಡ್ಕೊಂಡಿದ್ದಂಥದ್ದು. ಬಟ್ ನನಗೆ ಡಿಲೀಟ್ ಮಾಡಲಿಕ್ಕೆ ಏನೋ ಮನಸ್ಸೇ ಬರ್ತಾ ಇರಲಿಲ್ಲ. ಹಾಗೆ ಇಲ್ಲಿ ಎಲ್ಲ ತುಂಬ ಈ ಹುಲ್ಲೆಲ್ಲ ಬೆಳೆದಿದೆ. ಇದರಲ್ಲಿ ನಾನು ಶುಂಠಿಯನ್ನು ಹಾಕಿದ್ದೆ. ಮನೆಗಂತ ತಂದ ಶುಂಠಿ ಸ್ವಲ್ಪ ಮೊಳಕೆ ಬಂದಿತ್ತಂತ ಹಾಕಿದ್ದು. ಈಗ ತುಂಬ ಗಿಡ ಆಗಿ ಅದರಲ್ಲಿ ಹೂವು ಎಲ್ಲ ಆಗಿದೆ. ಯಾವಾಗ ತೆಗೆಯೋದಂತ ಹೇಳಿ ಕರೆಕ್ಟ್ ಗೊತ್ತಿಲ್ಲ, ಹಾಗಾಗಿ ಹಾಗೇ ಉಂಟು. ಮತ್ತು ಈಚೆ ಬಾವಿ ಉಂಟು. ನಮ್ಮ ಹಳೆ ಸಬ್ಸ್ಕ್ರೈಬರ್ಸಿಗೆ ನೋಡಿದವರಿಗೆ ಗೊತ್ತಿರ್ತದೆ, ಚೆಂದ ಇತ್ತು ನಮ್ಮ ಬಾವಿ ಮಳೆಗಾಲದಲ್ಲಿ. ಈಗ ಫುಲ್ ಪಾಚಿ ಎಲ್ಲ ಮೇಲೆ ಬಂದಿದೆ, ಬಟ್ ನೀರಿನ ಕಲರ್ ನೋಡಿ ಬ್ಲೂ ಆಗಿದೆ. ತೋಟದಲ್ಲಿ ಕೂಡ ಹುಲ್ಲೆಲ್ಲ ಏನೂ ತೆಗೆದಿರಲಿಲ್ಲ, ಹಾಗಾಗಿ ತುಂಬ ಕೆಸ ಅದೆಲ್ಲ ತುಂಬಿದೆ. ಹಾಗೆ ನಾನು ಆಚೆ ಹೋಗಲಿಲ್ಲ. ಏನಾದರೂ ಹಾವು ಅದು ಇದೆಲ್ಲ ಇದ್ದರೆ, ಮತ್ತೆ ಸ್ವಲ್ಪ ಬಳ್ಳಿ ಎಲ್ಲ ಇದ್ದು ಎಲ್ಲಾದರೂ ತಾಗಿ ಬಿದ್ದರೆ ಅಂತ ಹೇಳಿ ಆಚೆ ಹೋಗಲಿಲ್ಲ. ಇಲ್ಲಾಂದರೆ ಇಲ್ಲಿಂದ ತೋಟದ ಲಾಸ್ಟ್ ಎಂಡಲ್ಲಿ ಹೊಳೆ ಕೂಡ ಇದೆ ಒಂದು. ನೆಕ್ಸ್ಟ್ ಯಾವಾಗಲಾದರೂ ನಾನು ಹೋಗುವಾಗ ತೋರಿಸ್ತೇನೆ. ಇಲ್ಲಾಂದರೆ ನನ್ನ ಹಳೆ ವೀಡಿಯೋಸ್ನಲ್ಲಿ ನಾನು ಇದೇ ವಿಡಿಯೋದಲ್ಲಿ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೇನೆ ನಮ್ಮ ಹಳೆ ಮನೆಯ ಟೂರ್. ಈ ಜಾಗದಲ್ಲಿ ತುಂಬ ಮೆಮೊರೀಸ್ ಇದೆ. ಮಕ್ಕಳೆಲ್ಲ ಈ ಅಂಗಳದಲ್ಲಿ ಎಷ್ಟು ಆಟ ಆಡ್ತಾ ಇದ್ರು ಅಂತ ಇಲ್ಲ. ಇದು ನಮ್ಮ ಬಾತ್ರೂಮ್, ನಮ್ಮ ಮನೆ ಹೊರಗಿದ್ದಂಥದ್ದು ಬಾತ್ರೂಮ್ ಮೊದಲು. ಇದು ನನ್ನ ಕೇಕ್ ರೂಮ್. ನನ್ನ ಕೇಕ್ ರೂಮ್ ಮುಂಚೆ ಹೇಗಿತ್ತು ಅಂತ ಹೇಳಿ ಕೂಡ ತೋರಿಸ್ತೇನೆ. ಈಗಂತೂ ಫುಲ್ ಎಲ್ಲ ಫಂಗಸ್ ಬಂದ ರೀತಿಯಲ್ಲಿ ಆಗಿದೆ, ಅಂದರೆ ಕ್ಲೋಸ್ ಇದೆ ಅಲ್ಲ, ಹಾಗಾಗಿ. ಈ ಮನೆಯಲ್ಲಿ ಆಲ್ಮೋಸ್ಟ್ ನಾನೊಂದು 1,500ದಿಂದ 1,800 ಕೇಕನ್ನು ಮಾಡಿ, ಈ ರೂಮಲ್ಲಿ ಆಲ್ಮೋಸ್ಟ್ ಮೇ ಬಿ 1,300 ಅಥವಾ 500 ಇದೇ ಒಂದು ರೂಮಲ್ಲಿ ಮಾಡಿರುವಂಥದ್ದು. ಅಷ್ಟೊಂದು ಕೇಕ್ಸನ್ನು ಮಾಡಿ ಈ ಒಂದು ಪರ್ಟಿಕ್ಯುಲರ್ ರೂಮಲ್ಲಿ ಇದ್ದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸೇಲ್ ಮಾಡಿರುವಂಥದ್ದು. ಮೊದಲು ಈ ರೂಮಲ್ಲಿ ಏನು ಕೂಡ ಇರಲಿಲ್ಲ. ಈ ಫ್ಲೋರಿಂಗಿಗೆ ಈ ಒಂದು ಕೆಂಪು ಕಾವಿದು ಪೇಂಟ್ ಕೂಡ ಇರಲಿಲ್ಲ. ವಾಲಿಗೆ ಆಗಿರ್ಬೋದು, ಜಸ್ಟ್ ಒಂದು ಮಣ್ಣಿನ ಗೋಡೆ, ಅದಕ್ಕೆ ಒಂದು ಸ್ವಲ್ಪ ವೈಟ್ ವಾಶ್ ಮಾತ್ರ ಇದ್ದಂಥದ್ದು. ಮತ್ತು ಮೇಲೆಲ್ಲ ಓಪನ್ ಇದ್ದಂಥದ್ದು. ಮೇಲೆ ಮುಚ್ಚಿಗೆ ಹಾಕಿ ಈ ಒಂದು ಟೇಬಲನ್ನು ಸೆಟಪ್ ಮಾಡಿ, ನೆಲಕ್ಕೆ ಪೇಂಟ್, ಸೈಡಿಗೆ ಪೇಂಟ್, ಮೇಲೆಲ್ಲ ರೂಫಿಂಗ್ ಎಲ್ಲ ಮಾಡಿಸಿ ತುಂಬ ಖರ್ಚು ಮಾಡಿದ್ದೇವೆ ಈ ಒಂದು ಸೆಟಪ್ಪನ್ನು ಸೆಟ್ ಮಾಡಲಿಕ್ಕೋಸ್ಕರ ಅಂತ ಹೇಳಿ. ಬಟ್ ವರ್ತ್ ಇಟ್. ಯಾಕೆಂತ ಹೇಳಿದರೆ ಈ ಒಂದು ರೂಮಿಂದ ನಾನು ನನ್ನ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ. ಈಗ 18,000 ಜನ ಕೂಡ ಜಾಯ್ನ್ ಆದಂಥ ಒಂದು ದೊಡ್ಡ ಯೂಟ್ಯೂಬ್ ಫ್ಯಾಮಿಲಿ ಇದೆ. ಮುಂಚೆ ನಾನು ಇಲ್ಲಿ ಕೇಕನ್ನು ಮಾಡಿ ಹೀಗೇ ಸೇಲ್ ಮಾಡ್ತಾ ಇದ್ದಂಥದ್ದು. ಈ ರೀತಿ ಎಲ್ಲದನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೆ.
ಆಬ್ವಿಯಸ್ಲಿ ಕಂಜೆಸ್ಟೆಡ್ ಪ್ಲೇಸ್, ಬಟ್ ಸ್ಟಿಲ್ ಏನೋ ಒಂದು ರೀತಿಯ ಹ್ಯಾಪಿನೆಸ್ ಇತ್ತು, ಒಂದು ಎಂಥೂಸಿಯಾಸಮ್ ಇತ್ತು ಇಲ್ಲಿ ನನಗೆ ಕೆಲಸ ಮಾಡುವಾಗ. ಹಾಗೆ ಈ ಒಂದು ರೂಮನ್ನು ನಾನಂತೂ ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ಇದಕ್ಕೆ ನಾನು ಹಾಕಿರುವಂತಹ ಎಫರ್ಟ್, ನನ್ನ ಹಸ್ಬೆಂಡ್ನ ಎಫರ್ಟ್ ಎಲ್ಲದೂ ಕೂಡ ಮ್ಯಾಟರ್ ಆಗ್ತದೆ. ಇದೇ ಮನೆಯಲ್ಲಿ ನಮ್ಮ ಸಿಯೋನ್ ಮತ್ತು ಡೇಲನ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ, ಹಾಗೆ ಅದರದ್ದು ಕೂಡ ಕೆಲವೊಂದು ಮೆಮೊರೀಸ್ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ, ಅದನ್ನು ಕೂಡ ಇದರಲ್ಲಿ ಅಟ್ಯಾಚ್ ಮಾಡ್ತೇನೆ. ತುಂಬ ಖುಷಿಯಾಗ್ತಿತ್ತು ಇಲ್ಲಿ, ತಂಪಾದ ವಾತಾವರಣ ಮತ್ತು ಗಾಡಿ, ಒಂದೇ ಒಂದು ವೆಹಿಕಲ್ ಸೌಂಡ್ ಇರ್ತಿರ್ಲಿಲ್ಲ, ಏನೇ ಡಿಸ್ಟರ್ಬೆನ್ಸ್ ಕೂಡ ಇರ್ತಿರಲಿಲ್ಲ. ಈಗ ನಿಮಗೆ ಡಿಸ್ಟರ್ಬೆನ್ಸ್ ಕೇಳಿಸ್ಬೋದು, ಮಗುವನ್ನು ನಾನು ಶೋಲ್ಡರ್ ಮೇಲೆ ಹಾಕ್ಕೊಂಡಿದ್ದೇನೆ. ಅವನಿಗೆ ಸ್ವಲ್ಪ ಫೀವರ್ ಇತ್ತು ಚಿಕ್ಕವನಿಗೆ, ಹಾಗೆ ನಾನು ಅವನನ್ನು ಹಿಡ್ಕೊಂಡೆ ವಾಯ್ಸ್ ಓವರನ್ನು ಕೊಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಏನಿದ್ರೂ ಕೂಡ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಆಯಿತಾ. ಆಗ ನನಗೆ ಗೊತ್ತಾಗ್ತದೆ ನನ್ನ ವಿಡಿಯೋನ ಎಷ್ಟು ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮನೆ ಒಳಗೆ ಅಂತೂ ಹೇಳೋದೇ ಬೇಡ ಅಲ್ಲ, ಹೊರಗೆ ಇಷ್ಟು ಖಾಲಿ ಖಾಲಿ ಕಾಣುವಾಗ ಮನೆ ಒಳಗೆ ಕೂಡ ಅಷ್ಟೇ ಖಾಲಿ ಖಾಲಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಯಾಕೆಂತ ಹೇಳಿದರೆ ಫರ್ನಿಚರ್ಸ್ ಎಲ್ಲ ಆಲ್ಮೋಸ್ಟ್ ಮೂವ್ ಔಟ್ ಆಗಿದೆ. ಈ ಒಂದು ಸೋಫಾ ಎಲ್ಲ ಇದ್ದದ್ದೆಲ್ಲ ಹಾಲಲ್ಲಿ ಎಲ್ಲದನ್ನು ಕೂಡ ತಗೊಂಡೋಗಿ ನಮ್ಮ ಸಿಟ್ಔಟಲ್ಲಿರುವಂಥ ಸೋಫಾನೇ ಮೊದಲು ಇಲ್ಲಿ ಮನೆಯಲ್ಲಿದ್ದದ್ದು. ಮತ್ತು ಇದು ನಮ್ಮ ಬೆಡ್ರೂಮು, ಚಿಕ್ಕ ಬೆಡ್ರೂಮ್ ಆಯಿತಾ. ಕರೆಕ್ಟಾಗಿ ಒಬ್ಬರಿಗೆ ನೆಟ್ಟಗೆ ಮಲಗಿದರೆ ಕಾಲು ಗೋಡೆವರೆಗೆ ಹೋಗ್ತದೆ ಅಂಥ ಒಂದು ಬೆಡ್ರೂಮು, ಆಚೆ ಸಹ ಈಚೆ ಸಹ ಅಷ್ಟು ಚಿಕ್ಕ ಬೆಡ್ರೂಮ್ ಇದ್ದಂಥದ್ದು. ಅದರಲ್ಲಿ ಒಂದು ಕಾಟ್ ಮತ್ತು ಒಂದು ಗೋಡ್ರೇಜ್ ಇಟ್ಕೊಂಡು ಅದರಲ್ಲೇ ಇದ್ದಂಥದ್ದು ನಾವು. ಎಲ್ಲ ರೂಮ್ಸ್ ಕೂಡ ಹಾಗೆಯೇ, ಯಾಕೆಂದರೆ ಇದು ಹಳೆ ಮನೆ ಆಗಿದ್ದರಿಂದ ರೂಮ್ಸ್ ಎಲ್ಲ ಹಾಗೆ ಇದ್ದಂಥದ್ದು. ನಮ್ಮ ಡೇಲನ್ ಹಾಲಲ್ಲಿ ಮುಂದೆ ಹೋಗ್ತಾ ಇರುವಂಥದ್ದು, ಕ್ರಾಲ್ ಮಾಡ್ತಾ ಇರುವಂಥ ಒಂದು ಕ್ಲಿಪ್ಪಿಂಗ್ ಇದು. ಈ ರೀತಿ ಇತ್ತು ಮನೆ. ಈಗೊಂದು ಸ್ವಲ್ಪ ಡರ್ಟಿ ಮತ್ತು ಡಸ್ಟಿ ಆಗಿದೆ. ಮನುಷ್ಯರು ಮನೆಯಲ್ಲಿದ್ದರೆ ಮಾತ್ರ ಅಲ್ವಾ ಮನೆಗೆ ಕೂಡ ಒಂದು ಲಕ್ಷಣ ಇರುವಂಥದ್ದು. ಹಾಗೆ ಈ ಒಂದು ಕ್ಲಿಪ್ಪಿಂಗನ್ನು ನಾನು ಮೊದಲು ಗೊತ್ತಿಲ್ಲದವರಿಗೆ ಅಟ್ಯಾಚ್ ಮಾಡ್ತಾ ಇರುವಂಥದ್ದು. ಈ ರೀತಿ ಇತ್ತು ನಮ್ಮ ಈ ಒಂದು ಕೆಂಪು ಫ್ಲೋರಿಂಗ್ ಅಲ್ವಾ ಮನೆಯದು. ಹಾಗೆ ಇಲ್ಲಿ ಈ ಮನೆಗೆ ಬಂದ ನಂತರ ಟೈಲ್ಸ್ ಇದ್ದದ್ರಿಂದ ಡೇಲನ್ನು, ಆಗ ಅವನಿಗೆ 1.5 ವರ್ಷ ಆದರೂ ಕೂಡ ಕಾಲನ್ನು ಕೆಳಗೇ ಇಡ್ತಾ ಇರಲಿಲ್ಲ. ಫಸ್ಟಲ್ಲಿ ಅವನಿಗೆ ಹೆದರಿಕೆ ಆಗ್ತಾಯಿತ್ತು, ಬಟ್ ಅದಾದ ನಂತರ ಅವನು ಅಡ್ಜಸ್ಟ್ ಆದ. ಆದರೂ ಕೂಡ ಒಂದು ವಾರದಷ್ಟು ಕಾಲ ಅವನು ಹೊಸ ಮನೆಯಲ್ಲಿ ಸಂಜೆ ಆಗುವಾಗ ಏನೋ ಒಂದು ರೀತಿಯಲ್ಲಿ, ಅಂದರೆ ಇಂಟ್ರೆಸ್ಟ್ ಇಲ್ಲ, ಹಳೆ ಮನೆಗೆ ಹೋಗುವ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದ. ಅವನು ಹುಟ್ಟಿ ಬೆಳೆದ ಮನೆ ಅದಲ್ವ, ಹಾಗಾಗಿ ಮಕ್ಕಳಿಗೆ ಕೂಡ ಬೋರ್ ಆಗ್ತಾಯಿತ್ತು. 1 ವಾರ ನಮಗೆ ಕೂಡ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ತಗೊಂಡ್ವಿ ನಾವು. ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಏನಾದರೂ ಒಂದು ಕಾಮೆಂಟ್ ಮಾಡಿ ಆಯಿತಾ. ನನಗಿವತ್ತು ವಿಡಿಯೋ ಹಾಕಲೇಬೇಕಿತ್ತು, ಹಾಗಾಗಿ ನಾನು ಎಲ್ಲ ಒಂದು ಕ್ಲಿಪ್ಪಿಂಗ್ಸನ್ನು ಕ್ಲಬ್ ಮಾಡಿ ಒಂದು ವ್ಲಾಗನ್ನು ಮಾಡಿ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಚಪಾತಿ ಮೇಕರಿದು ಡಿಟೇಲ್ಡ್ ವಿಡಿಯೋ ಮತ್ತು ನಮ್ಮ ನಾಮಕರಣದ ವ್ಲಾಗ್ ಕೂಡ ಬರ್ತಾ ಇದೆ, ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ಈ ಒಂದು ಕ್ಲಿಪ್ಪಿಂಗಲ್ಲಿರುವಂಥದ್ದು ಸಿಯೋನ್ ಆಯಿತಾ, ಚಿಕ್ಕವನಿರುವಾಗ ಡಾನ್ಸ್ ಮಾಡ್ತಾ ಇರುವಂಥದ್ದು. ಎಷ್ಟು ಚಿಕ್ಕವನಿದ್ದಲ್ಲ, ಈಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಹೇಳಿ ಅನ್ನಿಸ್ತದೆ. ಅದು ಫೇಶಿಯಲಿ ಮಾತ್ರ, ಒಂದು ಫೇಶಿಯಲ್ ಫೀಚರ್ಸಲ್ಲಿ ಮಾತ್ರ ಗೊತ್ತಾಗುವಂಥದ್ದು. ಸೈಜಲ್ಲಿ ಚಿಕ್ಕವನೇ ಇದ್ದಾನೆ ಇನ್ನೂ ಕೂಡ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆಗೆ ಸಿಗ್ತೇನೆ. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.